ಈ ಗೊಂಬೆಗೆ ಏನದ ಸೀರೆ ಉಡಿಸ್ಯಾರ. ಡ್ರೆಸ್ ಇಷ್ಟು ಸಣ್ಣದ? ನಿಮ್ ತಂಗ್ಯಾನ? ನಿಮ್ ತಂಗ್ಯ? ಯಾರ ತಂಗಿ? ನೋಡ ಏಯ್ ನಿಮ್ ತಮ್ಮ ಹೇಳ್ತಾನೊಳಗ. ಗಾಯ್ಸ್ ಈಕಿ ಭಾಗ್ಯ ರೀ, ನಮ್ಮ ತಂಗಿ ಮಗಳು. ಇವ್ ಮನೋಜ ನಮ್ಮ ತಂಗಿ ಮಗ. ಈಕಿ ಪ್ರಿಯ ನನ್ನ ಮಗಳು. ಈಕಿ ಏನದ ಇವ್ರ ತಂಗಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್ ಇವಾಗ ನಾವು ಹೊಂಟಿವ್ರಿ ಯಾದಗಿರಿಗೆ. ಯಾಕಂದ್ರ ದೇವರಾಜ್ ಒಂದು ವೆಂಕಟೇಶ್ ಅಂದ ಏನದ ಆ ಬಟ್ಟೆ ಒಲ್ಯಕ್ಕೆ ಹಾಕಿವಲ್ರಿ, ಸಾಲಿ ಬಟ್ಟೆ. ಆ ಸೋಮವಾರ್ಲಿಂತ ಸಾಲಿಗೆ ಓದ್ತಾರಂತವ್ರು. ಇವತ್ತು ಶನಿವಾರ, ನಾಳೆಗೆ ಏನದ ಭಾನುವಾರ. ಟ್ರೇಲರ್ ಏನದ ಅಂಗಡಿ ಮುಚ್ಚಿರ್ತಾನ, ಅದಕ್ಕೆ ಏನದ ಇವಾಗ ಹೋಗಿ ತಗೊಂಡ್ ಬರ್ತೀವ್ರಿ. ಬನ್ನಿ ಗಾಯ್ಸ್ ಇವತ್ತಿನ ವ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಊಟ ಕೊಡು ಬಾವಾ, ನಾವು ಉಂಡ್ ಕೇಸ್ ಮನೆಗೆ ಓದ್ತೀನಿ ಹೊಲಕ್ಕೆ ಓದ್ತೀನಿ. ಜಲ್ದಿ ಬಾ ನಾನು ಯಾದಗಿರಿಗೆ ಹೋಗೋದ. ಹಂಗೆ ಹೊಲ್ದಾಗನು ಕೆಲಸ ಸಿಕ್ಕಾಪಟ್ಟೆ ಅದ. ಯಾವ್ದು ಮಾಡ್ಬೇಕ ಏನೇನ್ ಕತೆ ಗೊತ್ತಾಗೋಲ್ತು ನನಗೆ. ಗಾಯ್ಸ್ ಇವತ್ತು ಅಡಿಗೆ ಏನೇನು ಮಾಡ್ಯಾರ ನೋಡಮ್ಮ. ತುಪ್ಪದ ಹೀರಿಕಾಯಿ ಮಾಡ್ಯಾರ, ಆಮ್ಯಾಗ ಅನ್ನ, ರೈಸ್, ಪುಂಡಿ ಪಲ್ಯ ಮಾಡ್ಯಾರ. ಗಾಯ್ಸ್ ಇವಾಗ ಪುಂಡಿ ಪಲ್ಯ, ತುಪ್ಪದ ಹೀರಿಕಾಯಿ, ಜೋಳದ ರೊಟ್ಟಿ ಊಟ ಮಾಡ್ತೇನೆ ಇವಾಗ. ಗಾಯ್ಸ್ ಇವಾಗ ಏನದ ಹೊಲದಲ್ಲಿ ಅಂತ ಫೋನ್ ಮಾಡಿದ್ರಿ. ವೆಂಕಟೇಶ ದೇವರಾಜ್ ಏನದ ಏನು ಕೆಲಸ ಮಾಡೋಲ್ರಂತವ್ರು, ಅದಕ್ಕೆ ಏನದ ಹೊಲಕ್ಕೆ ಬಂದಾರ. ನಾನು ಏನದ ಗಾಡಿ ತೊಗೊಂಡು ಹೋಗ್ಬೇಕ್ರಿ, ಪೇಟೆ ಅವ ಎಲ್ಲ ಸಿಲ್ಲೇ ಅವಲ್ಲ. ಅದಕ್ಕೆ ಏನದ ಇವಾಗ ನಾವು ಹೊಂಟೀನಿ. ಪ್ರಿಯ ದೇವರುಗಳನ್ನು ಗೊತ್ತಿಲ್ಲ. ಪ್ರಿಯಾ ಗಾಯ್ಸ್ ನೋಡ್ರಿ ಬೆಕ್ಕುಗಳು ಹೆಂಗೆ ಮಕ್ಕಂದವಂತ. ಇದು ತಾಯಿ, ಇದು ಮಗಳು. ಇನ್ನೊಂದಲ್ಲಿ 3 ಅದಾವ ನೋಡ್ರಿ. ಇಲ್ಲಿಗೆ ಕಾಣಿಸಕತ್ತವಲ್ಲ. ದುಕಾನ್ ಮುಚ್ಚಿಬಿಡ್ತೀನಿ, ಆಮ್ಯಾಗ ಯಾವಾಗಂದು ಬರಲಿ. ಚಲೋ ಇವಾಗ ಹೊಲಕ್ಕೆ ಹೋಗಂಬ್ರಿ. ಅಲ್ಲಿ ಏನೇನು ನಡೆದದ ಏನೇನೆಲ್ಲ ಎಲ್ಲಷ್ಟು ಗೊತ್ತಾಗ್ತದೆ. ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೇ ಹಗ್ಗ ಇರ್ತದೆ, ಹಗ್ಗನೇ ಹೊಡಿಬೇಕು. ಇವಾಗ ನಮ್ಮ ಹೊಲದ ರೋಡ್ ರೀ ಇದು. ಪೂರ ರೋಡ್ ಏನದ ಖರಾಬ್ ಆಗಿಬಿಟ್ಟದ್ರಿ ಇದು. ಹಾಗೇನಿಲ್ಲ, ಮೆಲ್ಲಕ್ಕೆ ಹೋಗ್ಬೇಕು. ಮಳೆಗಾಲ ಬಂದ್ರೆ ಪೂರ್ತಿ ಕೆಟ್ಟೋಗಿಬಿಡ್ತದ. ಗಾಯ್ಸ್ ಇವಾಗ ಬಂದೀನಿ ರೀ ನಾನು ಹೊಲಕ್ಕೆ. ನೋಡಮ್ರಿ ಇಲ್ಲಿ ಏನೇನು ನಾಟಕ ನಡೆದದ ಅಂತ ಕೇಸಿ. ಇಲ್ಲೇ ಒಬ್ರು ಕೆಲಸ ಮಾಡಲಾಗಿರಿ ಅಂತ ವೆಂಕಟೇಶ್ ಸರಿಯಾಕತ್ತಾನ ಬಿಸಿಲಾಗ. ಗಾಯ್ಸ್ ನಾನು ಆಯ್ತು ನೋಡ್ರಿ ಹೆಂಗೆ ಮಾಡಕತ್ತಿ. ನಾ ಬಂದಿನಲ್ಲ ಕೂನ್ ಹಿಡಿದ್ಬಿಟ್ಟದ. ಹೊಲ್ದ ಬೇಲಿಗೆ ಏನಾದ ಕುಂಬಳಕಾಯಿ ಹಾಕಿದ, ಹಂಗೆ ಆಗ್ತವ್ರಿ ಅವಾಗ ಹರ್ಕೊಂಡು ಹೋಗ್ತೀವಿ. ನಿನ್ನೇನಾದ ತೊಗೊಂಡು ಹೋಗಿದ್ವಿ ಸರ್. ಈ ಕಣ್ಣು ಹಾಕ್ಯದ. ಮತ್ತು ಲಾಸ್ಟಿಗಿನೂ ಒಂದು ಸಾಲು ಪೂರ್ತಿ ಅಲ್ಲಿಂದ ಇಲ್ಲಿಗೆ ಏನದ ಅಲ್ಲಿ ಒಂದು ಬೇನಿ ಗಿಡ ಕಾಣಿಸ್ತಲ್ಲ, ಅದನ್ನ ಹಾಕಿವ ಆ ಕಡೆ ಹಂಗೆ ಪೂರ್ತಿಯಾಗಿ. ಮತ್ತೆ ತೆಲ್ಲು ಹಾಕೈತೆ ಅಂತ ಬಿಸಿಲಾದ ಬೇಡ ನೀನು ನಲ್ಲಕ್ ಆಗಟ್ ಆಗ್ತದ. ತಗೋ ಬಾ, ನಾವು ಯಾದಗಿರಿಗೆ ಹೋಗಿ ಬರಮ್ಮ. ಬಟ್ಟೆ ತೊಗೊಂಡ್ ಕೇಸಿ ಬರಮ್ಮ. ಏನ್ಗೆ ಹಪ್ಪಳ ತಗೊಬಂದಿ? ಹಾ ದೇವರಾಜಕ್ಕೆ ತಂದಾಳನ ಕಿಲ್ಲಡ್ಗ ಕೆಲಸ ಮಾಡತ್ ನೋಡು. ಏನ್ ಮಾಡ್ತಿರವ ಕೆಲಸ ಇವತ್ತ? ಇಲ್ಲ ಬೋದ್ಗಿದ್ ಏನು ಹೊಡೆದಿಲ್ಲ, ಹೊಡ್ಯಂಗ್ ಬಂದವನ್ ಮಳೆ. ಏ ಬಾಳ ಅಕ್ಕಾಯ್ತವ ನಿಂದ. ನೀರ್ ಹರಿಸಿದಂಗಾಯ್ತು. ನೀರ್ ಹರಿಸಿದೇನ? ನೀರ್ ಹರಿಸಿದ್ರ ಇದು ಮಳೆ ನೀರಿಗೆ ಮತ್ತೆ ಬೇರೆ ಆಗ್ತದ. ಬೀಜ ಊರಿದ ಮ್ಯಾಗ ಮಳೆ ನೀರು ಬಂತಂದ್ರ ಮ್ಯಾಗ ಎಲ್ಲಿ ಅಂತ ತೊಯ್ದಿರಕ್ಕಿಲ್ಲಲ್ಲ ಬೋದಿನ ಮ್ಯಾಗ, ಅದೆಲ್ಲ ಪೂರ ತೊಯ್ತದ. ಚೊಲೋ ಆಯ್ತವ ನಿಂದ, ನಾಟೆ ಬಿಡ್ತದೆ. ನಾಡ್ತದವ ಬೀಜ ಊರಿದ. ಆಟಗನ ಮಾಡಿದ ನಾಟ್ಲಿಲ್ಲ ಅಂದ್ರೆ ಹೆಂಗೆ ಹೇಳದ್ರ? ಖರ್ಚು ಸ್ವಲ್ಪ ಮಾಡಿದೆ. ಹಾ 15 ದಿವ್ಸ ತಕ್ಕಿ ಹೊಲ್ದಾಗ ಒಂದೊಂದು ಬೀಜನೇ ನಾಟಿಲ್ಲ. ಮಡ್ಡೆ ಪಪ್ಸ್ ಇವತ್ತು ಯಾರು ತರ್ತಾರೆ? ಶನಿವಾರ ದಿವಸ ಮಡ್ಡೆ ಪಪ್ಸ್ ಬರ್ತದನ? ಹೋಗಪ್ಪ, ಒಂದ್ 10 ಸಾಲ ನಾವು ಬರಾಟಿಗೆ 10 ಸಾಲ ಅರ್ದು ಬಿಡು. ಏನಪ್ಪ 10 ಸಾಲ ಅರ್ದು ಯಾಕಡೆ ಅನ್ವಾದಕ್ಕ ನಿಂತೀನಿ. ಅಲೇ ಆಯ್ತು ನಿನಗೆ ಅಂದಿಲ್ಲಪ್ಪ. ನೋಡ್ಬ ನಮ್ ಕಡೆ ನಡಿ, ನೀ ನಡಿ ಪಟ್ನೆ ಹೋಗಿ ತಗೊಬಂದ್ ಬಿಡಮ್ ಬಟ್ಟಿ. ಮತ್ತೇನ್ ತರ್ಬೇಕ? ಕಾಪಿ. ದೇವಣಗ ಗಾಯ್ಸ್ ಇವಾಗ 3 ಜನ ಹೋಗ್ತಿವ್ರಿ. ಭಾಳ ನ್ಯಾಯ ನಡೆದದ ಇಲ್ಲಿ. ನಾನು ಹೋಗ್ಬೇಕು, ನೀನು ಹೋಗ್ಬೇಕಂತ ಕೇಸಿ ವೆಂಕಟೇಶ್ ಏನದ ದೇವರಾಜಾಗ ಇಲ್ಲಿ ಇರಂತಾನ. ದೇವರಾಜ ಏನದ ಮಾರಿ ನೋಡಿ ಆ ಕಡೆ ಮಾಡಿ ನನಗೆ ಆಯ್ತು ಜಡಿತಾರ ನೋಡ ಅವ್ವ ಆಯಿ. ಇವಾಗ ಯಾದಗಿರಿಗೆ ಹೋಗ್ತೀವ್ರಿ. ಅರ್ಧ ತಾಸಿಲ್ಲ 1 ತಾಸಿನ ಒಳಗೆ. ಇವಾಗ 12 ಗಂಟೆ ಟೈಮ್ ಆಗ್ಯದ. 1 ಗಂಟೆದಷ್ಟಿಗೆಲ್ಲ ಇಲ್ಲಿ ಇರ್ಬೇಕು. ಮಳೆ ಆಗೋ ಚಾನ್ಸಸ್ ಭಾಳ ಅದ. ಯಾಕಂದ್ರೆ ನಿನ್ನ ಸಾಯಂಕಾಲ 5 ಗಂಟೆಗೆಲ್ಲ ಮಳೆ ಬಂತೇನಪ್ಪ. ನಿಂದ ಹೋಗಿ ಫಸ್ಟ್ ತಗೋಬ. ನೀನ್ ಯಾಕೆ ಇಳಿಯಾಕತ್ತೀನಿ? ನೀನು ಕೂಡು, ನಾಟಕ ಮಾಡ್ಬೇಡ. ಒಡ್ಡ
ಎಲ್ಲ ಮಂದಿ ಜಾತ್ರೆ ಅದಲ್ಲ ಯಾದಗಿರಿಯಾಗ. ಯಾದಗಿರಿ ಜಾತ್ರೆ ಸಂತ್ಯಾಗ ಜಾತ್ರೆ ಮಾಡಿಸ್ಕೊಂಬರ್ಬೇಕು. ಈಗ ಬಾ ಕೊಡು 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 ಕೊಡು. ಇಲ್ಲಿಗೆ ಬಂತಲ್ಲ ಯಾಕೆ ಗಾಯ್ಸ್ ನೋಡ್ರಿ ಬೇಕು. ಇದು ಎದಕ್ಕೆ ಬಂದದ ಹೇಳೆ? ಮೀನು ಹಾಕ್ಲಕ್ಕ ಮೀನು ಹಾಕ್ತಾರನಂತ. ಏನು ಹೇಳಿಕೆ ಎದಕ್ಕೆ ಕರ್ಕೊಂಡು ಹೋಗ್ತೀವಿ ಏನಕೈತಿ ಒಟ್ಟು ನಿನಗೆ ಹೇಳೇ ಹೋಗ್ಬೇಕ. ನೈಡಪ್ಪ ಟೈಮ್ ಆಗ್ತದ ಗಾಯ್ಸ್. ಇವಾಗ ನೋಡ್ರಿ ಇಲ್ಲಿ ಊರಾಗಿದ್ದೀವ್ರಿ. ಇಲ್ಲ ಅಪ್ಪ ನೋಡ್ರಿ ಹಿಂದಲ ಗಾಡಿಗೆ ಅವ ಎಲ್ಲರಿ ಗಾಯ್ಸ್. ಗಾಯ್ಸ್ ಏನದ ಬೈಕಿಗೆ ಏನದ ಗಾಳಿ ಕಡಿಮೆ ಆಗ್ಯದ್ರಿ, ಅದಕ್ಕೆ ಏನದ ಗಾಳಿ ಹಿಡ್ಸಕತ್ತೀವಿ. ಗಾಯ್ಸ್ ಹೊಲಗೊಳದಾಗ ಏನದ ಹತ್ತಿ ಊರಾಕತ್ತಾರ ನೋಡ್ರಿ. ಫುಲ್ಲು ಹೊಲ್ದಾಗ ಕೆಲಸ ನಡ್ತದ್ರಿ. ಮುಂಗಾರು ಮಳೆ ಬಿದ್ದದಲ್ರಿ, ಹಂಗಾಗಿ ಏನದ ಕೆಲಸ ಫುಲ್ ನಡೆದ. ಗಾಯ್ಸ್ ಈಗ ನಾವು ಯಾದಗಿರಿ ಕೆರೆ ಮ್ಯಾಗ ಹೊಂಟಿವ್ರಿ. ವ್ಯೂ ಅಂತೂ ಸಖತ್ತಾಗ್ಯದ್ರಿ ನೋಡ್ರಿ ಹೆಂಗದ. ಇದು ಯಾದಗಿರಿ ಕೆರೆ. ಅಲ್ಲೇನು ಎದುರು ಕಾಣಿಸ್ತದಲ್ಲ ಅದು ಯಾದಗಿರಿ ಗುಡ್ಡ. ಗಾಯ್ಸ್ ಇವಾಗ ಇಲ್ಲಿಗೆ ಬಂದೀವ್ರಿ ಬಟ್ಟೆ ತೊಗೊಳಕ. ಗಾಯ್ಸ್ ಇಲ್ಲಿಗೆ ಬಂದಿರೋ ಕೆಲಸ ಪೂರ ಪಾಪಟ್ ಆಗೋಯ್ತು. ಏನಾಯ್ತಪ್ಪ ಅಂದ್ರೆ ಬಟ್ಟೆನೇ ಹೊಲ್ದಿಲ್ಲ ಅಂತವ. ನಾಳೆಗೆ ಸಾಯಂಕಾಲ ಕೊಡ್ತೀನಿ ಅಂತಂದನ ಬೈದೀನಿ. ಶುಕ್ರವಾರ ನಿನ್ನೆ ಕೊಡ್ತೀನಿ ಅಂದಿದ್ದ, ಒಂದು ದಿವಸ ಬಿಟ್ಟು ಬಂದಿವಿ ಶನಿವಾರ. ಆದ್ರೂ ಇನ್ನೂ ಏನು ಕಟ್ ಮಾಡಿಟ್ಟಾನ ಅಷ್ಟೇ, ಹೊಲ್ದೇ ಇಲ್ಲ. ಅವು 3 ಜನ ಬಂದಿರೋದನ್ನ ವೇಸ್ಟ್ ಆಯಿತು. ಸ್ವಲ್ಪ ಬಿಟ್ಟಬೇಕಾಗಿ ಕಾಫಿ ಬೇಕಲ್ಲ ನನಗೆ. ಕಾಫಿ ತೊಗೊಂಡು ಕೇಸಿ ಸೀದಾ ಊರಿಗೆ ಹೋಗ್ತೀವಿ. ಗಾಯ್ಸ್ ಯಾದಗಿರಿ ಗಾಂಧಿ ಚೌಕ್. ಆಯ್ ಬಜೆ ಹಂಗವ 20 ಸೇವಿ ಇರ್ತಾವಲ್ಲ ಇವು. 1 ಪ್ಲೇಟ್ ಕೊಟ್ಟು ತಿಂತಿ ಯಾವ ಅಲ್ಲೇ ಅನ್ನಂಗಿಲ್ಲ. ₹20. ಗಾಯ್ಸ್ ಇವಾಗ ಪಕೋಡ ತೊಗೊಂಡಿವ್ರಿ. ಇವಾಗ 2 ಪ್ಲೇಟ್ ತೊಗೊಂಡಿವ್ರಿ. ಪಕೋಡು ಅದೇ ತೊಗೊಂಡಿವ್ರಿ ಪಕೋಡ. ಯಾಕಂದ್ರೆ ನಮ್ಗೆ ಅಲ್ಲಕ್ಕೆ ಬರುವಂತ ಇಂಟೆನ್ಷನ್ ನಮಗೆ ತೋರ್ಸಕತ್ತೇನ. ಇವಾಗ ಸೀದಾ ಏನದ ಮನೆ ಕಡೆ. ಗಾಯ್ಸ್ ಇವಾಗ ಮತ್ತೆ ಕೆರೆ ಮ್ಯಾಗ ಬಂದು ನಿಂತೀವ್ರಿ. ಎದಕ್ಕಂದ್ರೆ ಅವು ಸ್ವೀಟ್ ಬಜ್ಜಿ ಅಂತ ತೊಗೊಂಡಿದ್ವಲ್ರಿ. ಇಲ್ಲಿ ಸ್ವಲ್ಪ ದಿನ ಮತ್ತೆ ಇಲ್ಲಿ ಕೆರೆ ಅದ, ಬೆಸ್ಟ್ ವಾತಾವರಣ ಅದ. ಅದಕ್ಕೆ ಏನದ ಆ ಬಜ್ಜಿ ಟೇಸ್ಟ್ ಮಾಡಿ ತೋರಿಸ್ತೀವ್ರಿ ಇವಾಗ. ಕೊಡಲ್ಲ ಜಲ್ದಿ. ಯಾಕಂದ್ರೆ ಮಳೆಗಾಲ ದಿವಸ ಆದ್ರೆ ಕೆಲಸ ಹೊಲ್ದಾಗ ಜಗ್ಗದ ಬೆಂಡೆಕಾಯಿ ಇರೋದದ. ಸ್ವಲ್ಪ ಬಟ್ಟೆ ಕೊಡ್ತಾರೇನೋ ಇವತ್ತೆಲ್ಲಷ್ಟು ಕೆಲಸ ಮುಗಿತದ ಅಂತ ಕೇಸಿ ಬಂದಿದ್ದೀವಿ. ಆದ್ರೆ ಅಲ್ಲಿ ಪಾಪಟ್ ಆಗೋಯ್ತು, ಅವಾಗ ಕೊಡಲೇ ಇಲ್ಲ. ಅದೊಂದು ಬೇಜಾರಾಗ್ತದೆ ನಮ್ಗೆ. ಆ ಸ್ವೀಟ್ ಬಜ್ಜಿ ರೀ, ಇದ್ರೊಳಗೆ ಸಕ್ಕರೆ ಹಾಕಿ ಮಾಡ್ತಾರ. ಭಾಳ ದಿವಸ ಆಯ್ತು ನಾವು ಸಣ್ಣಗಿರ ಮುಂದೆ ತಿಂತಿದ್ವಿ. ಇಲ್ಲೇ ಯಾದಗಿರಿ ಇಲ್ಲೇ ಸಿಗ್ತಾವ. ಟೇಸ್ಟ್ ಇದೊಂಥರ ಟೇಸ್ಟ್ ಅವಲ್ಲ ಗಾಯ್ಸ್. ಇಲ್ಲೊಂದು ನೋಡ್ರಿ ಸಣ್ಣ ದೇವಸ್ಥಾನ ಅದ. ಗಾಳಿ ಅಂತೂ ಸೂಪರ್ ಆಗ್ಯದ್ರಿ ನೋಡ್ರಿ ಹೆಂಗದ ಲೊಕೇಶನ್. ಇದು ಜಸ್ಟ್ ಇದು ಕೆರೆ ಯಾದಗಿರಿ ಕೆರೆ ರೀ. ಇದು ಎಲ್ಲಿ ಬರ್ತಂತಂದ್ರೆ ನೋಡ್ರಿ ಸೀದಾ ಹಿಂಗೆ ಕೆರೆಲಿಂತ ನೋಡಿದ್ರೆ ಹಿಂಗೆ ಗುಡ್ಡ ಕಾಣಿಸ್ತದ್ರಿ. ಯಾದಗಿರಿಯಿಂದ 1 ಕಿಲೋಮೀಟರ್ ದೂರದಾಗ ಈ ಕೆರೆ ಬರ್ತದ್ರಿ. ದೊಡ್ಡ ಕೆರೆ ಅದ. ಈ ಕಡೆ ಎಲ್ಲ ಗದ್ದೆಗಳು ಬೆಳಿತಾವ ನೋಡ್ರಿ. ಮಳೆಗಾಲಕ್ಕ ಬ್ಯಾಸಿಗೆ 2 ಟೈಮ್ ಏನದ ಗದ್ದೆ ಬೆಳಿತಾರಿದ. ಕೊಡೋಲೇ ಆ ಕಡೆನಾ ಕೊಡ ಅವನಿಗೆ ಇನ್ನೊಂದು ಕೊಡ ಇನ್ನೊಂದು ಕೊಡಲೇ. ಗಾಯ್ಸ್ ಇವಾಗ ಏನದ ಫೈನಲ್ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ ಕೇಸ್ ಹೊಲಕ್ಕೆ ಬಂದಿವ್ರಿ. ಪಕೋಡ ತೊಗೊಬಂದಿವಿ. ನೋಡಮ್ಮ ಯಾರ್ಯಾರ ಪ್ರಿಯಾ ಬಂದಾಳ ಇಲ್ಲಿ. ಪ್ರಿಯಾಗ ಒಂದಿಷ್ಟು ಕೊಡ್ಬೇಕಂತ ತೊಗೊಬಂದಿವಿ. ಮತ್ತೆ ಬಂದಿಲ್ಲ, ಇಲ್ಲೇ ತಿಂದು ಬಿಡ್ರಿ ನೀವೇ. ಮನ್ಯಾಗ ಉಳ್ಳಕತ್ತೀವಿ ಇನ್ನ, ಈಗ ಊರಾಗ ಬಂದಿವಿ ಅಂತಂದಿವಿ ನಾವು. ತೊಗರಿಗ ಇದು ಕೊಡು ವೆಂಕಟೇಶ ಇತ್ತು. ಬೆಂಡೆಕಾಯಿ ಬಂದೆ ಮತ್ತೆ ಬೆಂಡೆಕಾಯಿ ಯಾವಾರಿಗೆ 5 ಪೇಟೆ ಆಗ್ಯಾವ. ನೀ ಎಲ್ಲಿ ತಗರ್ದ್ರಿ? 10 ಪೇಟೆ ಮ್ಯಾಗ ಆಗಂಗೆ ಕಾಣ್ತಾವಲ್ಲ ಇವತ್ತು. 16 ಪೇಟೆ ಮತ್ತೆ ಸಾವುಕಾರ ಆಯ್ತು ಇವತ್ತು. ಇಲ್ಲಿ 16 ಪೇಟೆ ಆದ ದಿವಸ ಅಲ್ಲಿ 300 ಆತ.
ಇಲ್ಲಿ 9 ಪೇಟೆ ಹೊಂಟ ದಿವಸ ಅಲ್ಲಿ 350 450 ಹಿಂಗೆ ಅದು ಲೆಕ್ಕ. ಗಾಯ್ಸ್ ಬಿಸಿಲಾಗ ಏನದ ಕೆಲಸ ನಡೆದದ ನೋಡ್ರಿ. ಹರಿಯಕೈತಾರ ಹೊಸ ಮಂದಿ. ವೆಂಕಟೇಶ, ನಮ್ಮವ್ವ, ನಮ್ಮ ಅಕ್ಕ. ಈಗ ಇಲ್ಲಿ ದೇವರಾಜ ಹರಿಯಕೈತಾನ. ಇನ್ನೂ ಒಂದು 7 ಸಾಲ ಉಳ್ದವ್ರಿ. ಎಲ್ಲಷ್ಟು ಕೆಲಸ ಕಂಪ್ಲೀಟ್ ಆಯ್ತು. ಸ್ವಲ್ಪ ಆಗ್ಯದ ನೋಡ್ರಿ ಅಲ್ಲಿ ನೋಡ್ರಿ. ಗಾಯ್ಸ್ ಇವಾಗ ಟೈಮ್ ಆಗ್ಯದ್ರಿ 3 ಗಂಟೆ 35 ನಿಮಿಷ ಆಗ್ಯದ. ಇವಾಗ ಬೆಂಡೆಕಾಯಿ ಹರಿಯೋದು ಪೂರ್ತಿ ಮುಗಿದೈತಿ ಕೆಲಸ. ಯಾಕೆ ನಗಾಕತ್ರಿ ಅಲ್ಲೇ? ಖಾನಕಾವುಂಗ ಗಾಯ್ಸ್ ನೋಡ್ರಿ ಎಷ್ಟು ಪೇಟೆ ಆಗ್ಯಾವಂತ. 1 2 3 4 5 6 7 8 9 10 11 ಆಗ್ಯಾವ. 11 12 ಪೇಟೆ ಆತವೇನಪ್ಪ. ಗಾಯ್ಸ್ ಪಕೋಡ ತೊಗೊಬಂದಿವಲ್ರಿ ಯಾದಗಿರಿಲಿಂತ. ಪೂರ ಬಜಿ ನಡ್ದ ನೋಡ್ರಿ ಇಲ್ಲಿಗ. ಇಲ್ಲ ಇಲ್ಲ ತಿನ್ರಿ ತಿನ್ರಿ. ಇವಾಗ ನೋಡ್ರಿ ಊಟ ಮಾಡ್ಲಕ್ ಕುಂತವ್ರಿ. ಇವಾಗ ಉಳ್ಳಾಗಡ್ಡಿ ತಂದ್ರೆ ಅನ್ನ ಕೊಯ್ಲಕ್ ಕುಂತಾನ ಗಾಯ್ಸ್. ಉಳ್ಳಾಗಡ್ಡಿ ತಲ್ಲಕ್ ಕುಂತಾನ ಕಡ್ರೂಮ್ ಬಂದೆ. ಗಾಯ್ಸ್ ಬರ್ರಿ ಇವಾಗ ಊಟ ಮಾಡಂದ್ರೆ ಎಲ್ಲ ಜನ ಕುಂತೀವ್ರಿ ಊಟ ಮಾಡೋದಕ್ಕ. ಗಾಯ್ಸ್ ಹೊಲ್ದಾಗ ಯಾವಾಗ ಊಟ ಮಾಡ್ತೀವಲ್ಲ ಅವಾಗ ಏನದ ಊಟ ಚಲೋ ಆಗ್ತದ್ರಿ. ಯಾಕಂದ್ರೆ ಕೆಲಸ ಜಾಸ್ತಿ ಆಗಿರ್ತದ, ಹೊಟ್ಟಿನೂ ಚಲೋ ಹಸುವಾಗಿರ್ತದ. ಹಂಗೆ ಇಲ್ಲಿ ಭಾಳ ಜಾಸ್ತಿ ಆಪ್ಷನ್ಸ್ ಇರಂಗಿಲ್ಲ. ಅದು ತಿನ್ಲೇನು ಇದು ತಿನ್ಲೇನಂತ. ಕೆಲ್ಸಕ್ಕೆ ಇಲ್ಲಿ ಹೊಲಕ್ಕೆ ಬಂದ್ಮ್ಯಾಗ ಕಂಟಿನ್ಯೂ ಕೆಲಸ ಮಾಡ್ತೀವಿ. ಆಯ್ತು ಇಲ್ಲಿ ಏನು ಚಹಾ ತೊಗೊಬಂದು ಕೊಡೋರಂತ ಯಾರು ಇರಂಗಿಲ್ಲ. ಮತ್ತು ಏನು ಬಾಯಿಗೆ ತಿನ್ನಂಗಿರಂಗಿಲ್ಲ, ಚಿಪ್ಸ್ ಇರಂಗಿಲ್ಲ. ಹಂಗಾಗಿ ಹಸು ಆಗ್ತದಲ್ಲ, ಹೊಟ್ಟೆ ತುಂಬ ಊಟ ಆಗ್ತದೆ. ಬರೀ ಜೋಳದ ರೊಟ್ಟಿ, ಪುಂಡಿ ಪಲ್ಯ ಊಟ ಮಾಡೋದು. ಗಾಯ್ಸ್ ನೋಡ್ರಿ ಅನ್ನ ಕಲ್ಸಾಕೈತಳ ನಮಗಲ್ಲ, ಅಲ್ಲಿ ಮಕ್ಕಂದದಲ್ಲ ನಾಯಿಗೆ. ನಾವಿಲ್ಲಿ ಊಟ ಮಾಡಕತ್ತೀವಿ ಅಂತಂದ್ರೂ ಅದೇನದಪ್ಪ ಅಂದ್ರೆ ಅಲ್ಲಿ ಸುಮ್ಮನೆ ಮಕ್ಕಂದು ಬಿಟ್ಟದ. ಅದು ಗೊತ್ತು ಊಟ ಆದ್ಮ್ಯಾಗ ನಮಗೆ ಏನೇನು ಕಲಿಸಿ ಹಾಕ್ತಾರಂತ. ಕರಿ ನೋಡಮ್ ಬರ್ತದೆ ಹಿಂಗೆ ಹಸುವಾಗಿದೆ ಹಂಗೆ ನೋಡಮ್. ನೋಡಮ್ ಬರ್ತದೆ ಹೆಂಗೆ ಹಾಕ್. ಗಾಯ್ಸ್ ನೋಡಮ್ರಿ ಅದು ಬರ್ತದೆ ಹೆಂಗೆ ನಾಯಿ ಇಲ್ಲಿ ಹಾಕ್ತದ ನೋಡಮ್. ಇಲ್ಲಿ ಹಾಕಿದ್ಮ್ಯಾಗ ಬರ್ತದ. ಹೇಗ ಬಂತು ನೋಡ್ಗ. ಅವ ಇಲ್ಲಿ ಹಾಕೋವರೆಗೆ ಅದು ಬರಂಗಿಲ್ಲ. ಎಷ್ಟನ್ನು ಹೊಟ್ಟೆ ಹಸುವಾಗಿಲ್ಲ ಅದಕ್ಕೆ. ಹೇಗೆ ಹಸುವಾಗ್ಯದಪ್ಪ ಅಂದ್ರೂ ಬರಂಗಿಲ್ಲ ಅದು. ಗಾಯ್ಸ್ ಅದು ನಾಯಿ ಅದಲ್ಲ, ಎಷ್ಟನ್ನು ಹಸುವಾಗಿಲ್ಲ. ಬುತ್ತಿ ಮುಂದಿದ್ರು ಏನದ ಮುಟ್ಟಂಗಿಲ್ಲ. ನಾವೆಲ್ಲೇನು ಹೊಲ್ದಾಗ ಕೆಲಸ ಮಾಡಲಿ ಮತ್ತು ಬೇರೆ ಯಾವ್ದು ನಾಯಿ ಬಂದ್ರೂ ಏನದ ಬುತ್ತಿಗೆ ಮುಟ್ಟು ಗುಡ್ಸಕ್ಕಿಲ್ಲ ಅದು. ಹಂಗಾಗಿ ಕೇಸ್ ಏನದ ಅದು ಮನೆ ಮುಂದೆನೇ ಇರ್ತದೆ. ಭಾಳ ಇಷ್ಟ ನಾಯಿ ಅದ್ರದ್ದು. ಇವತ್ತೇನದ ಹೊಲ್ದಾಗ ಕೆಲಸ ಸ್ವಲ್ಪ ಉಳ್ದೇ ಬಿಟ್ಟಿದ್ರಿ. ಎಣ್ಣೆ ಹೊಡಿಬೇಕಂತ ಮಾಡಿದ್ವಿ. ಇವತ್ತೇನು ಬೆಂಡೆಕಾಯಿ ಇರ್ತೀವಲ್ಲ, ಅರ್ಧ ಹೊಲಕ್ಕೆ ಹೊಡೆದ್ರೆ ಒಂದು 2 ದಿವಸ ಟೈಮ್ ಇರ್ತದೆ. ಚಲೋ ಅಂತ ಲೆಕ್ಕ ಹಾಕಿದ್ವಿ. ಮಳೆ ಬಂದಂಗೆ ಮಾಡಿತ್ತು. ಇವಾಗ ಮತ್ತೆ ಹೋಯ್ತು. ಮತ್ತು ಎಣ್ಣೆ ಡಬ್ಬಿ ಅದು ಎಲ್ಲಷ್ಟು ತೊಗೊಬಂದು ಇಲ್ಲಿ ಇಟ್ಟಿವಿ ನೋಡ್ರಿ. ಎಣ್ಣೆ ಡಬ್ಬಿ ತೊಗೊಬಂದು ಇಟ್ಟಿವಿ. ಮತ್ತು ಮಳೆ ಬಂತು. ಇವಾಗ ಮನೆಗೆ ರೆಡಿ ಆಗಿ ಆಟ ಏನದ ಸ್ಟಾರ್ಟ್ ಮಾಡಿವಿ. ಮಳೆ ಏನದ ಬೈಲಾಯ್ತು. ಅದು ಹೆಂಗನಾಗಲ್ಲ, ನಾಳೆಗೆ ಹೊಡೆದ್ರೆ ಆಯ್ತು ಅಂತ ಲೆಕ್ಕ ಹಾಕಿವಿ. ಇವಾಗ ಮನೆಗೆ ಹೊಂಟಿವ್ರಿ. ಇವಾಗ ಕೂದಲ ಬಾಸ್ ಖರಾಬವು. ಈಗ ಸಾಲಿಗೆ ಹೋದ್ನಪ್ಪ ಅಂದ್ರೆ ಬಾಸ್ ಖರಾಬ್ ಆತ. ಗಾಯ್ಸ್ ಚಹಾ ತೊಗೊಬಂದ್ರಿ. ನಮ್ಮ ತಂಗಿ ಬಂದಳ್ರಿ ಎಲ್ಲಿರ್ಲಿಂತ. ಬಸ್ಸಿಗೆ ಬಂದೆ ಅದಕ್ಕೆ ಬಂದೆವ. ಈಗ ಆ ಬೆಕ್ಕಿಗೆ ಏನೇನು ಹಿಡಿದಲ್ಲ, ಎಲ್ಲಿ ಹುಡುಗ ಆ ಬೆಕ್ಕಿಗೆ ಹಿಡಿದಲ್ಲ ಕಟ್ಟಿ ಹಾಕ್ಬಿಡ್ತೀವಿ ನಾವು ಹೇಳಿರ್ತ. ಎದಕ್ಕೆ ಕಟ್ಟಿ ಹಾಕ್ತಿ ನೋಡ್ತಿ ಹೆಂಗ ಎದಕ್ಕೆ ಕಟ್ಟಿ ಹಾಕ್ತಿವಿ ಅಂತ. ಹೆಂಕ್ಯಾ ಈಕಿ ಕಟ್ಟಿ ಹಾಕ ಮಗ್ಗ ತಗೋಬಾಲೆ. ಈ ಗೊಂಬೆಗೆ ಏನದ ಸೀರೆ ಉಡಿಸ್ಯಾರ. ಡ್ರೆಸ್ ಇಷ್ಟು ಸಣ್ಣದ ನಿಮ್ ತಂಗ್ಯಾನ? ನಿಮ್ ತಂಗ್ಯ ಯಾರ ತಂಗಿ ನೋಡ? ನಿಮ್ಮ ತಮ್ಮ ಹೇಳ್ತಾನೊಳಗ. ಗಾಯ್ಸ್ ಈಕಿ ಭಾಗ್ಯ ರೀ, ನಮ್ಮ ತಂಗಿ ಮಗಳು. ಇವು ಮನೋಜ ನಮ್ಮ ತಂಗಿ ಮಗ. ಈಕಿ ಪ್ರಿಯ ನನ್ನ ಮಗಳು. ಈಕಿ ಏನದ ಇವ್ರ ತಂಗಿ.